ನಮಸ್ತೆ ವೀಕ್ಷಕರೇ, ನಿಮ್ಮ ಬಾಳ ಸಂಗಾತಿ ನಿಮ್ಮ ಜೊತೆ ಪದೇ ಪದೇ ಜಗಳ ಕಲಹ ವೈಮನಸ್ಸುಗಳಾಗ್ತಾ ಇದ್ರೆ ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಮನಸ್ತಾಪಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಾಗಿದ್ರೆ ಶುಕ್ರವಾರ ಸಂಜೆ ನೀವು ಪೂಜೆ ಮಾಡುವಂಥ ದೇವರ ಮನೆಯಲ್ಲಿ ಈ ಒಂದು ಸರಳ ಪ್ರಯತ್ನವನ್ನು ಮಾಡಿ. ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ, ಅದರಲ್ಲಿ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಬೇಕು. ಮತ್ತು ಅದಾದ ನಂತರ ಕಪ್ಪು ಎಳ್ಳನ್ನು ತಗೊಂಡು ಕಪ್ಪು ಬಟ್ಟೆಯನ್ನು ತಗೊಂಡು ಆ ಕಪ್ಪು ಎಳ್ಳನ್ನು ಆ ಬಟ್ಟೆ ಒಳಗಡೆ ಹಾಕಿ ಗಂಟನ್ನು ಕಟ್ಟಬೇಕು. ಅಂದರೆ ಕಟ್ಟೋಕ್ಕಿಂತ ಮುಂಚೆ ಯಾರು ನಿಮ್ಮಿಂದ ಗಲಾಟೆ ಘರ್ಷಣೆ ಮಾಡಿ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನ್ರಿ, ಅವರ ಹೆಸರನ್ನು ಹೇಳಿ ಗಂಟನ್ನು ಕಟ್ಟಿವಿ. ಕಟ್ಟಿದ ಆದ ನಂತರ ಆ ಗಂಟನೆ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಪೂಜಾ ಸ್ಥಳದಲ್ಲಿ ಅಲ್ಲೇ ಇರಬೇಕು. ಇಟ್ಟು ಮಲಗುವ ಮುನ್ನ, ನೀವು ಅಂದರೆ ಶುಕ್ರವಾರ ರಾತ್ರಿ ಮಾಡ್ತೀರ, ಮಲಗುವ ಮುನ್ನ ಈ ಒಂದು ಮಂತ್ರವನ್ನು 11 ಬಾರಿ ಹೇಳಿ ಮಲ್ಕೋಬೇಕು. ಯಾವುದಪ್ಪ ಮಂತ್ರ ಅಂತಂದರೆ, ಓಂ ನಮೋ ವಾಸುದೇವಾಯ ನಮಃ ಅಂತ ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಮಲ್ಕೊಳ್ಳಿ. ಮಲ್ಕೊಂತೀರ, ಶುಕ್ರವಾರ ನೈಟ್ ಮಾಡಿ ಮಲ್ಕೊಂತೀರ. ಮಾರನೇ ದಿನ ಶನಿವಾರ ಬೆಳಗ್ಗಿನ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ವೀಕ್ಷಣೆ ನೋಡಿ, ತಣ್ಣೀರಲ್ಲಿ ಸ್ನಾನ ಮಾಡಿ ಏನ್ರಿ ಆ ಗಂಟನ ಅಂದ್ರೆ ಹೇಳೋ ಕಪ್ಪು ಬಟ್ಟಲೆ ಏನು ಕಟ್ಟಿರ್ತಾರೆ ಗಂಟನ, ಆ ಗಂಟನ ಏನು ಮಾಡಬೇಕಪ್ಪ ಅಂತಂದ್ರೆ ಅರಳಿ ಮರಕ್ಕೆ ಹೋಗಿ ಕಟ್ಟಬೇಕು. ಅಂದರೆ ಕಟ್ಟೋಕ್ಕಿಂತ ಮುಂಚೆ ಮತ್ತೆ ಆ ಮಂತ್ರವನ್ನು ಪಠನೆ ಮಾಡಬೇಕು. ಎಷ್ಟು ಬಾರಿ? 11 ಬಾರಿ. ಯಾವುದಪ್ಪ ಮಂತ್ರ ಅಂತ ಹೇಳಿದ್ನಲ್ಲ, ಓಂ ನಮೋ ವಾಸುದೇವಾಯ ನಮಃ ಅಂತ ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಆ ಗಂಟನ ಅರಳೆ ಮರಿಗೆ ಕಟ್ಟಿ ಬನ್ನಿ ಸಾಕು. ವಿಷಯ ಏನು ನಿಮ್ಮ ಬಾಳ ಸಂಗಾತಿ ಏನು ಗಲಾಟೆ ಘರ್ಷಣೆ ಮಾಡಿ ದೂರ ಹೋಗ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅವರಾಗಿ ಅವರು ನಿಮ್ಮ ಹತ್ರ ಬಂದು ಒಂದಾಗ್ತಾರೆ. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಸಮಸ್ಯೆ ಕಾಡ್ತದೆ ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿ ಆಗಲಿ ನಿಮ್ಮ ದಾಂಪತ್ಯ ವಿಚಾರದಲ್ಲಿ ಯಾವುದೇ ಒಂದು ಗಲಾಟೆ ಘರ್ಷಣೆ ನಿಮ್ಮ ಜೀವನದಲ್ಲಿ ಇರೋದ. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.